ಸೊ ಬಿಜೆಪಿಯ ಅಬ್ ಕಿ ಬಾರ್ 400 ಪಾರ್ ಅಂತ ಏನು ಹೇಳ್ತಾ ಇದ್ರು ಅದು ಸದ್ಯಕ್ಕೆ ಆಗ್ಲಿಲ್ಲ. ಅವರು ಈಗ ಸದ್ಯಕ್ಕೆ ಈಗ ಬರ್ತಾ ಇರೋ ಪ್ರಕಾರ 300 ಪಾರ್ ಅಂತೂ ಆಗ್ತಾ ಇದ್ದಾರೆ ಇನ್ನುಳಿದಂತ ಬೆಂಬಲದೊಂದಿಗೆ. ಸೊ ಮೈತ್ರಿ ಸರ್ಕಾರ ಈಗ ಅಬ್ಬಾರ್ ಮೈತ್ರಿ ಸರ್ಕಾರ ಅನ್ನೋ ರೀತಿಯಲ್ಲಿದೆ. ಬಿಜೆಪಿಯ ಪ್ರಯತ್ನದಿಂದ ಎನ್ಡಿಎ ಟ್ಯಾಲಿ ಈಗ 300ರ ಗಡಿ ದಾಟಿದೆ, 303ಕ್ಕೆ ಬಂದಿದೆ. ಎನ್ಡಿಎ ಸಂಖ್ಯಾಬಲ ಇದೀಗ 293ರಿಂದ 303ಕ್ಕೆ ಆಗಿದೆ. ಇಷ್ಟು ದಿನ ಯಾವ ಕೂಟವನ್ನೂ ಕೂಡ ಸೇರದೆ ತಟಸ್ಥವಾಗಿ ಉಳಿದಿದ್ದ ಸಣ್ಣ ಪುಟ್ಟ ಒಂದಿಷ್ಟು ಪಕ್ಷಗಳಿದ್ವು, ಪಕ್ಷೇತರರು ಇದ್ರು, ಅವರೆಲ್ಲ ಈಗ ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬರಬೇಕಾಗಿದೆ. ಇನ್ನು ಜೂನ್ 8ರ ಬದಲು ಒಂದು ದಿನ ತಡವಾಗಿ ಅಂದ್ರೆ ಜೂನ್ 9ರಂದು ಸಂಜೆ 6 ಗಂಟೆಗೆ ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನವನ್ನ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭವನ್ನ ಮಾಡಿಕೊಂಡಿದ್ದಾರೆ. ನಾಳೆ ಎನ್ಡಿಎ ಸಂಸದೀಯ ಸಭೆ ನಿಗದಿಯಾಗಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ಸೇರಿ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದರೆಲ್ಲ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬಿಜೆಪಿಯ ಮುಖ್ಯಮಂತ್ರಿಗಳು ಕೂಡ ರಾಷ್ಟ್ರ ರಾಜಧಾನಿಗೆ ತೆರಳಿದ್ದಾರೆ. ನಾಳೆ ಸಂಜೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಲಿರುವಂತಹ ಮೋದಿಯವರು ಸರ್ಕಾರ ರಚಿಸೋಕೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಮೋದಿಯವರ ಹ್ಯಾಟ್ರಿಕ್ ಪದಗ್ರಹಣಕ್ಕೆ ವಿದೇಶಿ ಗಣ್ಯರನ್ನ ಆಹ್ವಾನಿಸಲಾಗ್ತಾ ಇದೆ. 2014ರಲ್ಲೂ ಹೀಗೆ ಕರೆದಿದ್ರು, 2019ರಲ್ಲೂ ಇತ್ತು. ಈಗಾಗಲೇ ಲಂಕಾ ಅಧ್ಯಕ್ಷ ರಣಿಲ್ ವಿಕ್ರಮಸಿಂಘೆ, ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ಪ್ರಧಾನಿ ಮೋದಿಯವರು ಮಾತನಾಡಿ ಆಹ್ವಾನ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇದೇ ವೇಳೆ ಮಾಲ್ಡೀವ್ಸ್, ಭೂತಾನ್, ನೇಪಾಳ, ಮಾರಿಷಸ್ ಮುಖ್ಯಸ್ಥರಿಗೂ ಕೂಡ ಸರ್ಕಾರದಿಂದ ಅಧಿಕೃತ ಆಹ್ವಾನ ಹೋಗಿದೆ. ಸೊ ವಿದೇಶಿ ಗಣ್ಯರು ಈ ರೀತಿಯಾಗಿ ಒಂದು ಪದಗ್ರಹಣಕ್ಕೆ ಬರೋದು ಹೊಸದೇನಲ್ವಲ್ಲ ಸರ್? ಅಲ್ಲ, ಬಟ್ ಈ ಸಂಪ್ರದಾಯ ರೂಢಿಸ್ಕೊಳ್ತಾ ಇರೋದು ಏನು ಉದ್ದೇಶ? ಸಂಪ್ರದಾಯ ಅಂತ ಗೊತ್ತಿಲ್ಲ. ಅದು ಆರಂಭದ ಮೊದಲನೇ ವರ್ಷದಲ್ಲಾದಾಗ 2014ರಲ್ಲಿ ಲುಕ್ ಅಂದರೆ ನೇಬರ್ಸ್ ಫಸ್ಟ್ ಅಂತ ಒಂದು ಪಾಲಿಸಿ. ಓಕೆ, ಅಂದರೆ ನಮ್ಮ ನೆರೆಹೊರೆಯವರು ಮೊದಲು ನಮಗೆ ಬೆಂಬಲ ಅಂತ ಒಂದು ನಮ್ಮ ಜೊತೆ ಇರಬೇಕು ಅನ್ನೋದೊಂದು ಬಯಕೆ. ಆ ವಿದೇಶಾಂಗ ನೀತಿಯ ಪರಿಣಾಮವಾಗಿ ಅದನ್ನು ಮಾಡಿದ್ರು. ನಂತರ ಅದೊಂದು ಸಣ್ಣ ಸಂಪ್ರದಾಯದ ಥರ ಏನೋ ಆಗೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಯಾಕೆ ಮಾಡಿದ್ರು ಅದನ್ನು ಆ ಕಾಲದಲ್ಲಿ? ಎಕ್ಸೆಪ್ಟ್ ಪಾಕಿಸ್ತಾನ. ನಮ್ಮ ನೆರೆಹೊರೆಯಲ್ಲಿ ನಮಗೆ ಎಲ್ಲವೂ ಸುಸೂತ್ರವಾಗಿಲ್ಲ. ಒಂದು ಕಡೆ ಚೈನಾದ ಸಮಸ್ಯೆ, ಹೌದು, ಇನ್ನೊಂದು ಕಡೆ ನೇಪಾಳವನ್ನು ಚೈನಾ ಕಟ್ಟೋದು. ಈಗ ಅವಾಗ ಅಷ್ಟಿರಲಿಲ್ಲ, ಈಗ ಜಾಸ್ತಿ ಆಗಿದೆ. ಮಗದೊಂದು ಕಡೆ ಶ್ರೀಲಂಕಾ ಸಮಸ್ಯೆ ಆಗಿತ್ತು ನಮಗೆ, ನಂತರ ನಿಲ್ತು, LTT ಗಲಾಟೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನೊಂದು ಈ ಮಾಲ್ಡೀವ್ಸು ನಮಗೆ ಏತಾಪಾತದ ಆಟ. ನಮ್ಮ ಪರವಾಗಿರಬಹುದಾದವ್ರು ಬಂದಾಗ ಚೆನ್ನಾಗಿರುತ್ತೆ, ಇಲ್ದಿರ ಈಗ ಆದಂಗೆ ಆಗತ್ತೆ. ಹೀಗೆ ಇನ್ನು ಉಳಿದಂತೆ ಭೂತಾನು ದೀರ್ಘಕಾಲದಿಂದ ಭಾರತದ ಬೆಂಬಲದಲ್ಲಿ, ಅಂದರೆ ಭಾರತದ ಜೊತೆ ಚೆನ್ನಾಗೇ ಇರುವಂಥದ್ದು. ಅದರಲ್ಲೂ ಕುಯ್ ಅಂತೇನೋ ಆಗತ್ತೆ ಇದ್ದಕ್ಕಿದ್ದಂತೆ. ಈಗ ಲೈಕ್ ಬಾಂಗ್ಲಾದೇಶಲ್ಲಿ ಇಂಡಿಯಾ ಪ್ರೀತಿ ಮಾಡ್ತಾರೆ ಶೇಖ್ ಹಸೀನಾ, ಹಾಗಾಗಿ ಇಂಡಿಯಾ ವಿರೋಧಿ ಇದು ಅಂತ. ಅಂದರೆ ಅವರು ಮಾಲ್ಡೀವ್ಸಿಂದ ಪಾಠ ಕಲಿತಿರೋದು. ಅದೇ ಕ್ಯಾಂಪೇನ್ ಮಾಡೋಣ ಅಂದರೆ ಇಂಡಿಯಾ ಮೇಲೆ ಕ್ಯಾಂಪೇನ್ ಮಾಡಿ ಅಲ್ಗೆಲ್ಲಕ್ಕೆ. ಈಗ ಇಲ್ಲಿ ಇಂಡಿಯಾನಲ್ಲಿ ಹೆಂಗೆ ಪಾಕಿಸ್ತಾನ ಎಳ್ಕೊಂಬಂದು ಎಲ್ಲ ಮಜಾ ತಗೋತಾರೋ, ಹಾಗೆ ಪಾಕಿಸ್ತಾನದವ್ರು ಹೆಂಗೆ ಇಂಡಿಯಾ ಎಳ್ಕೊಂಡೋಗಿ ಮಜಾ ತಗೋತಾರೋ ಹಾಗೆ. ಹಾಗಾಗಿ ಇದರ ಆಧಾರದಲ್ಲಿ ಕರೆಯೋದು ಈಗ ಅದು ಮುಂದುವರೆದಂಗಿದೆ. ಮಾಲ್ಡೀವ್ಸ್ ಒಂದು ನನಗೆ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ, ಕರೀತಿರೋದು ಅದರ ಅಧ್ಯಕ್ಷನ. ಬಿಕಾಸ್ ಇದು ಬಟ್ ಇದ್ರದ್ದು ಇಂಡಿಕೇಶನ್ಸು ನಮಗಿತ್ತು, ರಿಪೇರಿ ಆಗ್ತಿರ್ಬೋದು ಎರಡರ ಮಧ್ಯೆ ಅಂತ. ನಮ್ಮದೊಂದು ಕ್ರೆಡಿಟ್ ಲೈನ್ ಇದೆ ಮಾಲ್ಡೀವ್ಸ್ ಜೊತೆ ಸಾಲ. ಇದು ಅದರ ಮರುಪಾವತಿಯ ಅವಧಿಯ ವಿಸ್ತರಣೆಯನ್ನು ಕಳೆದ 15 ದಿನದಿಂದೇನೋ 20 ದಿನದಿಂದೇನೋ ಮಾಡಿಕೊಟ್ಟಿದ್ದಾರೆ. ಅದರದ್ದು ವಿದೇಶಾಂಗ ಮಂತ್ರಿ ಇಲ್ಲಿಗೆ ಬಂದವ್ರು ಕೇಳ್ಕೊಂಡ್ರು ಆಗಲ್ಲ ನಮ್ಮ ಕೈಲಿ ಪೇ ಮಾಡೋಕ್ಕೆ, ನಾವು ಹೆಚ್ಚು ಕಡಿಮೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎರಡನೇದು ಇಲ್ಲಿಗೆ ಬಂದು ಮಾತಾಡೋಕೆ ಅವ್ರು ಟ್ರೈ ಮಾಡ್ತಾನೇ ಇದ್ದರು. ಈಗ ಒಂದು ಜಾಗ ಕೊಟ್ಟಿದ್ದಾರೆ, ಅವ್ರು ಅದನ್ನು ರಿಪೇರಿ ಮಾಡಿಕೊಂಡ್ರೆ ಸಂತೋಷ, ಇಲ್ಲದಿದ್ದರೆ ಅವ್ರ ಹಣೆ ಬರಹ. ಈ 300ರ ಆಸುಪಾಸ್ಗೆ ಹೋಗಿದೆ NDA ಇವತ್ತು. ನೀವು ಅದನ್ನ ಮೊನ್ನೆನೇ ಹೇಳ್ತಾ ಇದ್ರು, ವಾಪಸ್ ಅವರು ಯಾರು ಅದರ್ಸ್ ಇದಾರೋ ಅವರೆಲ್ಲ ಜಾಯಿನ್ ಹಾಕೊಂಡು ಎಲ್ಲ ಹೋಗುತ್ತದು. ಹೌದು, ಮೊನ್ನೆ ಹೇಳ್ತಿದ್ದಿದ್ದು ಅದಲ್ಲ, ನಿನ್ನೆ 300ರ ಆಸುಪಾಸ್ಗೆ ಹೋಗಿರೋದು ಇತರರು ಇದ್ದರಲ್ಲ ಅವರು ಇವಾಗ ಬಂದಿದ್ದಾರೆ. ನಾಳೆ ಹೆಚ್ಚು ಕಡಿಮೆ ಆದರೆ ಹೋಗ್ತಾರೆ. ಅವ್ರಿಗೆ ಇಲ್ಲೇ ಠಿಕಾಣೆ ಹುಡ್ಬೇಕಂತ ಇಂಡಿಪೆಂಡೆನ್ಸ್ ಇದ್ದಂಗೆ ಅದು. ಫಾರ್ ದೆಮ್ ರೂಲಿಂಗ್ ಪಾರ್ಟಿ ಜೊತೆ ಇದ್ದರೆ ನನಗೊಂದೇನಾದರೂ ಒಂದಷ್ಟು ಗೌರವನೋ ಮರ್ಯಾದೆನೋ ಲಾಭನೋ ನನ್ನ ಕ್ಷೇತ್ರಕ್ಕೆ ನನ್ನ ಕೆಲಸನೋ ಆಗ್ಬೋದು ಅಂತಷ್ಟೇ. ಹಾಗಾಗಿ ಅವ್ರು ಅಲ್ಲಿರ್ತಾರೆ, ಬೇರೆ ಹೆಚ್ಚು ಕಡಿಮೆ ಆದರೆ ಹೋಗ್ತಾರೆ ಅಷ್ಟೇ. ಬಟ್ ನನ್ನ ನಿರೀಕ್ಷೆ ಇರೋದು 5-6 ತಿಂಗಳು ಕಳೆದ ಮೇಲೆ ಪಾರ್ಟಿನೇಗಳೇ ಮೂವ್ ಆಗ್ಬೋದು ಈಚೆ ಆಚೆ ಅಂತ ನಂದು ವಾದ. ಅಂದರೆ NDA ಕೂಟದಲ್ಲಿರುವ ಅಲ್ಲೂ ಆಗ್ಬೋದು, ಈ ಕಡೆಯಿಂದನೂ ಆಗ್ಬೋದು.
ಓಕೆ, ನಾನು ಇಲ್ಲಿ ಅಲ್ಲಿ ಅಂತ ಹೇಳ್ತಿಲ್ಲ, ಅದೇ ಆಗಬಹುದು ಅಂತ ನನ್ನ ಲೆಕ್ಕಾಚಾರ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಓಕೆ. ಯಾ, ಕೇಂದ್ರದಲ್ಲಿ 3ನೇ ಬಾರಿ ಸರ್ಕಾರ ರಚಿಸಲು ಎನ್ಡಿಎ ಕೂಟ ಸಜ್ಜಾಗ್ತಾ ಇದೆ. ಈಗಾಗಲೇ ಕೂಟದ ನಾಯಕರಾಗಿ ಪ್ರಧಾನಿ ಮೋದಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅವರೇ ಪ್ರಧಾನಿಯಾಗುವುದು ಫಿಕ್ಸ್ ಆಗಿದೆ. ಇದೀಗ ಮೋದಿ ಮಂತ್ರಿಮಂಡಲದ ಬಗ್ಗೆ ಕುತೂಹಲ ಮನೆ ಮಾಡ್ತಾ ಇದ್ದು, ಈ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಜಾಗ ಸಿಗುತ್ತೆ, ಯಾವ ಇಲಾಖೆಗಳು ಯಾರಿಗೆ ಸಿಗುತ್ತೆ, ಇದರಲ್ಲಿ ಮಿತ್ರ ಪಕ್ಷಗಳ ಪಾಲೆಷ್ಟು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಸಂಪುಟ ರಚನೆ, ಬಿಜೆಪಿ ಯಾವ ಖಾತೆ ಉಳಿಸಿಕೊಳ್ಬೇಕು, ಮಿತ್ರ ಪಕ್ಷಗಳಿಗೆ ಯಾವ ಖಾತೆ ಬಿಟ್ಕೊಡ್ಬೇಕು, ಮಿತ್ರ ಪಕ್ಷಗಳ ಜೊತೆ ಅನುಸರಿಸಬೇಕಾಗಿರುವಂತಹ ವ್ಯೂಹ, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಬಿಜೆಪಿ ಮಂಥನ ನಡೆಸಿದೆ. ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಬಿಜೆಪಿಯ ಅಗ್ರ ಶ್ರೇಣಿಯ ನಾಯಕರು, ಆರ್ಎಸ್ಎಸ್ ನಾಯಕರು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಬಳಿಕ ಮೋದಿ ನಿವಾಸದಲ್ಲೂ ಸಭೆ ಆಗಿದೆ. ಈ ಮಧ್ಯೆ ಅಗ್ನಿವೀರ್ ಯೋಜನೆ ಬಗ್ಗೆ ಮರು ಚಿಂತನೆ ನಡೆಸಬೇಕು ಅಂತ ಜೆಡಿಯು ಬೇಡಿಕೆ ಇಟ್ಟಿದೆ. ಆದರೆ ಏಕರೂಪ ನಾಗರಿಕ ಸಂಹಿತೆ, ಒಂದು ದೇಶ ಒಂದು ಚುನಾವಣೆ, ನಮ್ಮ ಆಕ್ಷೇಪ ಇಲ್ಲ ಇದಕ್ಕೆ ಅಂತ ಜೆಡಿಯು ತಿಳಿಸಿದೆ. ಸರಿ, ಜಾರಿಯಾಗಿರುವಂತ ಯೋಜನೆಯನ್ನ ವಾಪಸ್ ಪಡೆಯೋದಷ್ಟು ಸುಲಭ ಇದು ಅಲ್ವಾ? ವಾಪಸ್ ಪಡಿಬೇಕು ಅಂತ JDU ಹೇಳದಂಗಿಲ್ಲ. ನಮ್ಮ ವಿರೋಧ ಇದೆ ಅಂತಾನೂ ಹೇಳ್ತಿಲ್ಲ, ಬದಲಾಗಿ ಅದನ್ನ ಯೋಚಿಸಿ ಅಂತಿದ್ದಾರೆ. ಮರುಚಿಂತನೆಗೆ ಒಳಪಡಿಸಿ. ನನಗದ್ರಲ್ಲಿ ಏನು ತಪ್ಪು ಅನ್ಸಲ್ಲ. ಮರುಚಿಂತನೆ ಮಾಡಬಹುದು, ಎಲ್ಲಿ ಮಾಡಬಹುದು ಅಂತ ನನಗನ್ಸಿದ್ದನ್ನು ಹೇಳ್ತೀನಿ. ಅಗ್ನಿವೀರ್ ಯೋಜನೆಯಾಗಿ ತಪ್ಪಲ್ಲ. ಓಕೆ, ಅದು ಸರಿ ಇದೆ. ದೂರದೃಷ್ಟಿಯಿಂದ ನೀವು ನೋಡೋದಾದ್ರೆ ಅದು ಸರಿ ಇದೆ. 2-3 ಕಾರಣಕ್ಕೆ. ನಂಬರ್ 1, ಪರ್ಮನೆಂಟ್ ಮಾಡಿಕೊಂಡು ಓಲ್ಡ್ ಏಜ್ನಲ್ಲಿ ಆರ್ಮಿನ ಇಟ್ಕೊಳಕ್ಕಾಗಲ್ಲ. ಯಂಗ್ ಆರ್ಮಿ ಇರಬೇಕು ಯಾವಾಗಲೂ. ಬಾರ್ಡ್ರಲ್ಲ ಎಲ್ಲಾದರೂ ಸರಿ, ಯಂಗೆ ಅದು ಬಾರ್ಡ್ರಲ್ಲ ಎಲ್ಲಾದರೂ ಸರಿ. ಎರಡನೇದು, ಪೆನ್ಷನ್ ಮತ್ತು ಇನ್ನಿತರೆ ವಿಚಾರಗಳಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ದೇಶಕ್ಕೆ ಅದನ್ನು ಪಾವತಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಇಟ್ಸ್ ನಾಟ್ ಪಾಸಿಬಲ್. ನಿಮಗೆ ಬೇಕು ಅನ್ಸಿದ್ರೂ ಆಗಲ್ಲ. ಆಗ್ತಿತ್ತು. ವೆಲ್ಫೇರ್ ಸ್ಕೀಮ್ಗಳ ಜೊತೆನಲ್ಲಿ ನೀವು ಅದನ್ನು ಇಟ್ಕೊಳ್ಳೋಕೆ ಬರಲ್ಲ. ಇನ್ನು ಈ ಸಮಸ್ಯೆಯನ್ನು ಹಲವು ದೇಶಗಳು ಅನುಭವಿಸೋಕ್ಕೆ ಪ್ರಾರಂಭ ಆಗೋಗಿದೆ. ಹಾಗಾಗಿ ನನಗೇನು ಅನ್ನಿಸ್ತಾ ಇಲ್ಲ ಅದು. ಆದರೆ ಕರೆಕ್ಷನ್ಗೆ ಬಯಕೆ ಎಲ್ಲಿದೆ? 18ರಿಂದ 24 25 ಏನೋ ಆ ಸ್ಕೀಮ್ ಇದೆ, ಅಗ್ನಿವೀರ್. ಅದಾದ ನಂತರ ಆ ಯೋಧರು ಆರ್ಮಿನೋ ಏರ್ಫೋರ್ಸೋ ನೇವಿಯಿಂದನೋ ಆಚೆ ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನೋ ಅನಿಶ್ಚಿತತೆ ಅವ್ರಿಗಿದ್ದಂಗಿದೆ. ಎಕ್ಸೆಪ್ಟ್ 25% ಮಾತ್ರ ಉಳಿಸ್ಕೋತಾರೆ. 100 ಜನ ತಗೊಂಡಿದ್ರೆ 25 ಜನ, ಇನ್ನು 75 ಜನ ಏನು ಮಾಡಬೇಕು? ಯೂತ್ ಇದೆ, ಯಂಗ್ ಇದೀವಿ ನಾವು, ಏನು ಮಾಡಬೇಕು ಆ ಟೈಮಲ್ಲಿ ಬಂದು ನಾನು? ಅವ್ರಿಗೆ ಎಷ್ಟೋ ದುಡ್ಡು ಕೊಡ್ತಾರೆ. ಎಷ್ಟೋ 25 ಲಕ್ಷ ಕೊಡೋದು, 16 ಲಕ್ಷ ಕೊಡೋದು, 36 ಲಕ್ಷ ಕೊಡೋದು, ಎಷ್ಟೋ ದುಡ್ಡು ಕೊಡ್ತಾರೆ. ಬಟ್ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಈ ಥರ ದುಡ್ಡು ಬಂದಾಗ ಅದನ್ನು ಭಾಳ ಸುಲಭವಾಗಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲೆಲ್ಲ ಒಂದು 30-40 ಸೈಟ್ ತೊಗೊಂಡ್ಬಿಟ್ಟೆ ಅಂತಾನೋ, ಪುಟಾಣಿ ಮನೆ ತೊಗೊಂಡ್ಬಿಟ್ಟೆ ಅಂತಾನೋ ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ. ಅಥವಾ ಇನ್ನೇನೋ ಮಾಡ್ಕೊಬೋದು, ಗೊತ್ತಿಲ್ಲ. ಅದಕ್ಕೆ ನನಗನ್ಸೋದು ಈ ಅಗ್ನಿವೀರ್ ಯೋಜನೆಯಲ್ಲಿ ಬರಬಹುದಾದ ಒಂದು ಮೇಜರ್ ರೆಕ್ಟಿಫಿಕೇಷನ್ ಕರೆಕ್ಟಾಗಿ ಬಂದರೆ ನನ್ನ ಪ್ರಕಾರ ಯಾರಿಗೂ ಅಬ್ಜೆಕ್ಷನ್ ಇರಲ್ಲ. ಅದಕ್ಕೆ ಏನದು, ಯಾರು 75% ಆಚೆ ಬರ್ತಾರೆ ಅವರು ವೆಲ್ ಟ್ರೈನ್ಡ್ ತಾನೆ, ಎಕ್ಸಾಕ್ಟ್ಲಿ ಫಸ್ಟ್ ಕ್ಲಾಸಾಗಿ ತರಬೇತಿ ಆಗಿದೆಯಲ್ಲ. ಓಕೆ, ಗ್ಯಾರಂಟಿ ಅವ್ರಿಗೆ CISFನಲ್ಲೋ, CRPನಲ್ಲೋ, ರಾಜ್ಯ ಪೊಲೀಸ್ನಲ್ಲೋ, RAFನಲ್ಲೋ, CARನಲ್ಲೋ, KSRPನಲ್ಲೋ, ಕರ್ನಾಟಕ ಕೇಳೋದಾದ್ರೆ ನಮ್ಮ ಸಿವಿಲ್ ಪೊಲೀಸಲ್ಲೋ, ಕಮಾಂಡೋ ಯೂನಿಟ್ಟಲ್ಲೋ, ಇಲ್ಲೆಲ್ಲೋ ನಾನು ಹೇಳ್ತಿರೋದು. ಇಲ್ಲಿ ಗ್ಯಾರಂಟಿ ಕೆಲಸ ಸಿಕ್ಕತ್ತಾ ಹುಡುಗರುಗಳಿಗೆ ಅಂತ ಆಗ್ಬಿಟ್ರೆ ಆ ಹುಡುಗರು ಸಂತೋಷ ಪಡ್ತಾರೆ ಅಂತ ನನ್ನ ವಾದ. ವಿರೋಧನೇ ಇರಲ್ಲ. ಯಾಕೆಂದ್ರೆ ಜೀವನ ಪೂರ್ತಿ ಎಲ್ಲ ಬಾರ್ಡರ್ ಏರಿಯಾಲ್ ಹೋಗಿ ಹೆಂಡತಿ ಮಕ್ಕಳನ್ನ ಬಿಟ್ಕೊಂಡು ಒದ್ದಾಡ್ಕೊಂಡು ಅಲ್ಲೆಲ್ಲೋ ಚಳಿ ಮಳೆ ಗಾಳಿ ಒದ್ದಾಡ್ಕೊಂಡು ನಾನು ಬದುಕ್ತೀನೋ ಇಲ್ವೋ, ಜಮ್ಮು ಕಾಶ್ಮೀರಕ್ಕೆ ಹಾಕಿದ್ರೆ ಗುಂಡು ಹೊಡಿತಾರೆ ಅಂತಿದೆ, ಏನೇನೋ ಆಗುತ್ತೆ. ಇಲ್ಲಿಲ್ಲ, 5 ವರ್ಷ ಕಳೆದ ಮೇಲೆ ಬಂದು ನಾನು ನೆಮ್ಮದಿ ಜೀವನ ಮಾಡ್ತೀನಿ, ನನಗೆ ರೆಗ್ಯುಲರ್ ಸಂಬಳ ಬರುತ್ತೆ, ಮತ್ತು ಅಗ್ನಿವೀರ್ದು ಯೋಜನೆದು ದುಡ್ಡು ಬರುತ್ತೆ. ಅದನ್ನ ಮಾಡ್ಬೇಕು ಇವರು ಅಂತ ಗ್ಯಾರಂಟಿಗಳು ಇನ್ಶೂರ್ ಮಾಡ್ಬೇಕು ಇವರು ಅದನ್ನ. ನಂಬರ್ 1. ನಂಬರ್ 2, ಒಂದು ಕ್ಲಾಸ್ ಹಾಕಬೇಕು. 2 ವರ್ಷಕ್ಕೊಂದ್ಸರಿ 2 ತಿಂಗಳು ನೀವು ವಾಪಸ್ ಬಂದು ಸೈನ್ಯದಲ್ಲಿ ಸೇವೆ ಮಾಡಿ ಹೋಗಬೇಕು. ಸಂಬಳ ಯಾವ ರಾಜ್ಯದಲ್ಲಿ ಇದ್ದೀರೋ ಅಲ್ಲಿಂದ ಕೊಡ್ತಾರೆ. ಸೊ ರೀಟ್ರೈನ್ ಆಗ್ತಿರ್ತಾರೆ. ಎಮರ್ಜೆನ್ಸಿ ಬಂದಾಗ ಇವ್ರನ್ನ ರಿಲೀವ್ ಮಾಡಿ ಅನ್ಬೋದು ನೀವು. ಆ ರೀತಿಯ ಸಂದರ್ಭವನ್ನು ದೇಶ ಎದುರಿಸಿದ್ರೆ ದೀಸ್ ಆರ್ ಕಾಲ್ಡ್ ರಿಸರ್ವ್ಸ್ ಆಗಿರ್ತಾರೆ. ಈ ಗ್ಯಾರಂಟಿ ಕೊಟ್ರೆ ಯಾವ ಹುಡುಗ ಯಾತಕ್ಕೆ ಅಪೋಸ್ ಮಾಡ್ತಾರೆ? ಅಪೋಸ್ ಮಾಡಕ್ಕೆ ಏನು ಇರೋದಿಲ್ಲ. ವೈ ಶುಡ್
ಒಂದು 4,000 ವ್ಯತ್ಯಾಸ ಸಂಬಳದಲ್ಲಿ ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದೇನೋ, ಬಟ್ ಅಪೋಸ್ ಯಾಕೆ ಮಾಡ್ತಾರೆ? ಅವ್ರಿಗೆ ಗ್ಯಾರಂಟಿಯಾಗಿ ವಾಪಸ್ ಜಾಬ್ ಸಿಗುತ್ತೆ ಅನ್ನೋದಾಗ ಯಾರೋ ಎಲ್ಲೋ ಒಂದು ಕಡೆ ಇದೆ. ಹೌದು, ಅದನ್ನು ಅವರವರ ಅರ್ಹತೆ ಪ್ರಕಾರದಲ್ಲಿ, ಈ ಅರ್ಹತೆ ಇದ್ದರೆ ಸಿವಿಲ್ಲು, ಈ ಅರ್ಹತೆ ಇದ್ದರೆ ಈಗ ಕರ್ನಾಟಕಕ್ಕೆ ವಾಪಸ್ ಬಂದರೆ CAR ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ಗೆ, ಈ ಅರ್ಹತೆ ಇದ್ದರೆ KSRP, ಈ ಅರ್ಹತೆ ಇದ್ದರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇನೋ ಇದೆ ನಮ್ಮಲ್ಲಿ ಇಲ್ಲುವೆ, ಅಲ್ಲಿಗೆ ಈ ಥರದ್ದು ಅಲಾಟ್ಮೆಂಟ್ ಮಾಡಿದ್ರೆ ಆಯ್ತಪ್ಪ. ಆ ರಾಜ್ಯದಿಂದ ಎಷ್ಟು ಆಯ್ಕೆ ಆಗಿದಾರೋ, ಎಷ್ಟು ವಾಪಸ್ ಬರ್ತಾರೋ ಅಲ್ಲಿಗೆ ಮಾಡಿಕೊಟ್ರೆ ಆಯ್ತು. ವೆಲ್ ಟ್ರೈನ್ಡ್ ಇರ್ತಾರೆ. ಒಂದು ರಾಜ್ಯದಿಂದ ವಿಪರೀತವಾಗಿ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಕೇಂದ್ರ ಸರ್ಕಾರ ತನ್ನ ಕೋಟಾನಲ್ಲಿ ಅವ್ರನ್ನ ಹೆಚ್ಚು ತಗೊಂಡ್ರೆ ಆಯ್ತಪ್ಪ. ಹಿಮಾಚಲ್ ಪ್ರದೇಶದವ್ರು ಜಾಸ್ತಿ ಬರ್ತಾರೆ, ಉತ್ತರ ಪ್ರದೇಶದಿಂದ ಬರ್ಬೋದು, ಬಿಹಾರಿಂದ ಬರ್ಬೋದು. ನಿಮ್ಮ ಕೇಂದ್ರದ್ದು ಇದೆಯಲ್ಲಪ್ಪ, CISF ಇರುತ್ತೆ, CRP ಇರುತ್ತೆ, ಏನೇನೋ ಇದೆಯಲ್ಲಪ್ಪ, ಅಲ್ಲಿಗೆ ತಗೊಂಡ್ರೆ ಆಯ್ತಪ್ಪ ಅವ್ರನ್ನ ಜಾಸ್ತಿ. ಕರ್ನಾಟಕಕ್ಕೆ 2,000 ಜನ 1,000 ಜನ ಇದ್ದಾರೆ, ನಾವು 1,000 ತಗೊಂಡ್ರೆ ಆಯ್ತಪ್ಪ. ಈ ಗ್ಯಾರಂಟಿ ಕೊಟ್ಟರೆ ಐ ಡೋಂಟ್ ಸಿ ಎ ಬಿಗ್ ಪ್ರಾಬ್ಲಮ್ ಇನ್ ದಟ್ ಸ್ಕೀಮಲ್ಲಿ. ಬಟ್ ಆ ಥರ ಯೋಚನೆಗಳು ಮಾಡಬೇಕು. ಗೊತ್ತಿಲ್ಲಪ್ಪ ಅದೇನು. ಓಕೆ, ಇನ್ನು ಏಕರೂಪ ನಾಗರಿಕ ಸಂಹಿತೆ ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಅಪೋಸ್ ಮಾಡಲ್ಲ, ವಿರೋಧ ಅವ್ರ ಆಕ್ಷೇಪ ಎತ್ತಲ್ಲ ಅದಕ್ಕೆ ಅಂತ. ಮುಂದೆ ನೋಡೋಣ, ಅದು ಸಂಪೂರ್ಣ ಚರ್ಚೆಗೆ ಬಂದಾಗ. ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆಗೆ ಬಹುಮುಖ್ಯವಾದ ಆಕ್ಷೇಪ ಏನು? ರಾಜ್ಯಗಳ ಸ್ವಾಯತ್ತತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅದು ಸರಿಯಲ್ಲ. ಕಾರಣ, ರಾಜ್ಯಗಳ ವಿಚಾರ ಬಂದಾಗ ಜನರ ಆಲೋಚನೆ ಬೇರೆ, ರಾಷ್ಟ್ರದ ವಿಚಾರ ಬಂದಾಗ ಜನರ ಆಲೋಚನೆ ಬೇರೆ ಅಂತ ನಾವು ನಂಬಿದ್ದೀವಿ. ಇದೆರಡೂ ಒಟ್ಟಿಗೆ ಮಾಡಿದಾಗ ಅಪ್ಪಿ ತಪ್ಪಿ ರಾಷ್ಟ್ರವ್ಯಾಪಿ ಯಾವುದೊಂದು ದೊಡ್ಡ ವಿಚಾರ ಬಂದುಬಿಟ್ರೆ, ಈ ಸರಿ ಬರಲಿಲ್ಲ ಕರೆಕ್ಟು, ಮುಂದಿನ ಸರಿ ಬರಬಾರ್ದು ಅಂತೇಳಿದೆ, ಹೌದು, ಬಂದುಬಿಟ್ರೆ ಇನ್ಫ್ಲೂಯೆನ್ಸ್ ಆಗಿ ಎರಡಕ್ಕೂ ಓಟ್ ಹಾಕಿಬಿಡ್ತಾರೇನೋ ನಮ್ಮ ಜನ ಅಂತ ಒಂದು ಆಲೋಚನೆ. ಹಾಗಾಗಿ ಇವೆಲ್ಲ ಚರ್ಚೆಗೆ ಬಂದಾಗ ದೇರ್ ಇಸ್ ಎ ಪ್ರಪೋಸಲ್, ಏನಾದ್ರು ಬೇರೆ ಏನಾದ್ರು ಮಾಡ್ತಾರೇನೋ ಗೊತ್ತಿಲ್ಲ, ನೋಡೋಣ, ನಿಲ್ಲಿಸಿ. ಸೊ ಇನ್ನು ದೆಹಲಿಯಲ್ಲಿ ಈಗ ಖಾತೆ ಯಾರಿಗೆ ಬಿಟ್ಕೊಡ್ಬೇಕು ಏನು ಅಂತೆಲ್ಲ ನಾಳೆ ನಡೀತಾ ಇದೆ ಅಂತೆಲ್ಲ ಹೇಳಿದ್ದೀರಿ. ಅದರದ್ದೇ ಇದೆ ಸರ್, ಈಗ ಮುಂದಿನ ಲೆಕ್ಕಾಚಾರ ಅದರದ್ದೇ ಇದೆ ಸರ್. ಯಾರ್ಯಾರು ಏನೇನು ಖಾತೆ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸಂಪುಟ ರಚನೆ ವಿಚಾರವಾಗಿ ಬಿಜೆಪಿ ಮೀಟಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಈಗ ಮತ್ತೊಂದು ಕಡೆಗೆ JDU ನೇತಾರ ನಿತೀಶ್ ಕುಮಾರ್ ಕೂಡ ಪಕ್ಷದ ಪ್ರಮುಖರೊಂದಿಗೆ ಒಂದಿಷ್ಟು ಸಭೆಯೆಲ್ಲ ಮಾಡಿದಾರಂತೆ. ಕೇಂದ್ರ ಸಂಪುಟದಲ್ಲಿ ಯಾವ ಯಾವ ಖಾತೆಗಳನ್ನು ಪಡಿಬೇಕು ಅನ್ನೋ ಚರ್ಚೆಯನ್ನ ನಡೆಸಿದಾರಂತೆ. ಸೊ ತೆಲುಗು ದೇಶಂ ಕೂಡ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಸೊ ಅವ್ರವ್ರ ಲೆಕ್ಕಾಚಾರಗಳಿರುತ್ತೆ. ಸೊ ಯಾರಿಗೆಷ್ಟು ಮಂತ್ರಿ ಸ್ಥಾನ ಅನ್ನುವಂಥದ್ದನ್ನ ನೋಡೋಣ. ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಅಧಿಕೃತವಾಗಿ ಅಲ್ಲ. ಸೊ 5 ಸಂಸದರಿಗೆ ಒಂದರಂತೆ ಮಂತ್ರಿಗಿರಿ ಸೂತ್ರ. ನಾನು ನಿನ್ನೆ ಹೇಳಿದೆ, ಸರ್, ಇಷ್ಟು MP ಇಷ್ಟು ಅಂತ ಬರುತ್ತೆ, ಅದರ ಮೇಲೆ ಉದಾರತೆಯಲ್ಲಿ ಬಿಟ್ಕೊಡೋದು ಅವ್ರವ್ರಿಗೆ ಬಿಟ್ಟಿದೆ. ಓಕೆ, ಎಸ್, ಓಕೆ. ಇನ್ನು TDPಗೆ 3 ಸಚಿವ ಸ್ಥಾನ, ಕಾರಣ ಅವ್ರಿಗೆ 16 ಸೀಟ್ಗಳಿದೆ. 5 ಸಂಸದರಿಗೆ 1 ಅಂತಂದ್ರೆ 3 ಮಂತ್ರಿ ಸ್ಥಾನ ಅವ್ರಿಗೆ ಸಿಗುತ್ತೆ. JDUಗೆ 2 ಸ್ಥಾನ, ಅವರಿಗೆ 12 ಇದಾವೆ. ಸೊ 5 ಲೆಕ್ಕ ಹೇಳಿದ್ರೆ 10 ಆಗತ್ತೆ, 2 ಸ್ಥಾನ ಕೊಡಬಹುದು ಅಂತ ಲೆಕ್ಕಾಚಾರ. JDSಗೆ 1 ಸ್ಥಾನ, 5 ರೀಚ್ ಆಗಿಲ್ಲ, 5ರೊಳಗಡೆ ಇದ್ರೆ 2 ಸ್ಥಾನ, ಅದರಲ್ಲಿ 1ಕ್ಕೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಲೆಕ್ಕಾಚಾರ. ಏಕನಾಥ್ ಶಿಂದೆ ಬಣಕ್ಕೆ 1 ಕ್ಯಾಬಿನೆಟ್ ಮತ್ತೆ 1 ರಾಜ್ಯ ಖಾತೆ, LJPಗೆ 1 ಕ್ಯಾಬಿನೆಟ್ ದರ್ಜೆ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ನಡುವೆ ಒಂದಿಷ್ಟು ಸಂಪುಟ ಸರ್ಕಸ್ ಕೂಡ ನಡೀತಾ ಇದೆ. ಬರೀ ಮಂತ್ರಿ ಇಷ್ಟೇ ಬೇಕು ಅಂತಲ್ಲ, ಯಾವ ಮಂತ್ರಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು. ಗೃಹ, ಹಣಕಾಸು, IT ಖಾತೆಯನ್ನು ಉಳಿಸ್ಕೊಳ್ಳೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತೆ. ರಕ್ಷಣಾ, ವಿದೇಶಾಂಗ ಮತ್ತು ಕಾನೂನು ಖಾತೆಯನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಬಿಜೆಪಿ ತೀರ್ಮಾನ ಮಾಡಿದೆ ಅಂತಿದ್ದಾರೆ. ಆದರೆ ಹಣಕಾಸು, ರೈಲ್ವೆ, ಕೃಷಿ ಖಾತೆಗಳಿಗೆ JDU ಬೇಡಿಕೆಯನ್ನ ಇಡ್ತಾ ಇದೆ. ಹೌದಾ? ಹಂಗಿದ್ರೆ ಕುಮಾರಸ್ವಾಮಿ ಅವರು ಕೃಷಿ ಇಟ್ಟಿದ್ರಲ್ಲ, ಗೊತ್ತಿಲ್ಲ. ಇನ್ನು ಸ್ಪೀಕರ್ ಮತ್ತು ಗ್ರಾಮೀಣಾಭಿವೃದ್ಧಿ, ವಸತಿ, ನಗರಾಭಿವೃದ್ಧಿ ಖಾತೆಗೆ TDP ಪಟ್ಟು ಹಿಡ್ಕೊಂಡು ಕೂತಿದೆ ಅಂತೆ. ಬಂದರು, ರಸ್ತೆ ಸಾರಿಗೆ, ಹೆದ್ದಾರಿ, ಜಲಶಕ್ತಿ ಖಾತೆಗಳಿಗೂ ಕೂಡ TDP ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಗಡ್ಕರಿ, ಗೋಯಲ್ ಜೊತೆಗೆ ಮರಾಠ ನಾಯಕನಿಗೆ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಗಡ್ಕರಿ ಅವರೇ ಗೆದ್ದಿದ್ದು ರಸ್ತೆ ಸಾರಿಗೆಯಲ್ಲಿ. ಮಂತ್ರಿಗಿರಿ ಅನ್ವರಿಕೆಯಲ್ಲಿ ಕೇರಳದ ಏಕೈಕ ಬಿಜೆಪಿ ಸಂಸದ ಸುರೇಶ್ ಗೋಪಿ ಅವರು ಇದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕೇರಳದಲ್ಲಿ ತಮ್ಮ ಪ್ರಬಲ ಬಲವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಅಲ್ಲೊಂದು ಸ್ಥಾನ ಕೊಡ್ತಾರೆ ಅನ್ಸುತ್ತೆ ಅಲ್ಲ ಸರ್? ಈಗಲೂ ಕೊಟ್ಟಿದ್ರಲ್ಲ ಕೇರಳಕ್ಕೆ. ಕೊಟ್ಟಿದ್ರು, ಹೌದು, ಈಗಲೂ ಇತ್ತಲ್ಲ, ಮುಂದುವರಿಯುತ್ತೆ. ಒಂದು ಕೇರಳಕ್ಕೆ, ಒಂದು ತಮಿಳುನಾಡಿಗೆ ಯಾವುದೋ ಲೆಕ್ಕಾಚಾರದಲ್ಲಿ ತೋರಿಸ್ಬಿಟ್ಟು ಕೊಡೋದು ದೊಡ್ಡದಲ್ಲ, ಕೊಟ್ಟೇ ಕೊಡ್ತಾರೆ. ಕೊಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಕೊಡ್ತಾರೆ, ಅದರಲ್ಲಿ ಅನುಮಾನ ಇಲ್ಲ ನನಗೇನು. ಬಟ್ ನಮ್ಮ ರಾಜ್ಯದ ವಿಚಾರದಲ್ಲಿ ನಮಗೆ ಬಹಳ ಕುತೂಹಲ. ಏನಿಲ್ಲ ಕುತೂಹಲ, JDUಗೆ 1ರ ಮೇಲೆ ಹೇಗೆ ನಿರೀಕ್ಷೆ ಮಾಡ್ತೀರಿ? JDSಗೆ ಹೇಗೆ ನಿರೀಕ್ಷೆ ಮಾಡಿ? ಇರೋದು 2. ಹೌದು, 2ರಲ್ಲಿ 1 ಅಂದರೆ 50% ಸ್ಟ್ರೈಕು. ಹೌದು, 2 ಕೊಡೋಕ್ಕಾಗತ್ತಾ? ಇಲ್ಲ. ಮತ್ತೆ ಯು ಡೋಂಟ್ ಬ್ರಿಂಗ್ ಇನ್ ಮಂಜುನಾಥ್ ಬಿಲಾಂಗ್ಸ್ ಟು ಬಿಜೆಪಿ. ಹಾಗಾಗಿ ಅದಷ್ಟೇ ಅದು.
ಬಟ್ ಕಳೆದ ಬಾರಿ ಬಿಜೆಪಿನೇ ಇಡೀ ರಾಜ್ಯದಲ್ಲಿ 3 ಕೇಂದ್ರ ಮಂತ್ರಿ ಇತ್ತು, JDUಗೆ ಒಂದು ಕ್ಯಾಬಿನೆಟ್ ದರ್ಜೆ ಸಿಕ್ಕಿದ್ರೆ ಅದು ಅವರ ಸ್ಥಾನಗಳ ಇದು ಬಲದಿಂದ ಅಲ್ಲ. 5ಕ್ಕೆ 1 ಅಂದರೆ ಇವ್ರ ಹತ್ರ 5 ಎಲ್ಲಿದೆ? 2 ಇರು. ಅದು ಮಾಜಿ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಅದನ್ನು ಕ್ಯಾಬಿನೆಟ್ ಕೊಡ್ತಾರೆ, ರಾಜ್ಯ ಮಂತ್ರಿ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಇದಿರೋದು ಒಂದೇ. ಅದು ಬಟ್ ಈ ಸಲ ಓವರ್ ಆಲ್ ಆಗಿ ಕಡಿಮೆ ಆಗ್ಬೋದು ಅನ್ಸುತ್ತೆ ಅಲ್ಲ ಸರ್ ರಾಜ್ಯಕ್ಕೆ ಸಿಗುವಂತ? ನಿನ್ನೆ ಮಾತಾಡಿದ್ವಲ್ಲ ನಾವು, ಒಂದೇ ಸರ್ಕಾರ ಇದ್ದಾಗ ಪ್ರಬಲ ಖಾತೆ ನಿನ್ನೆ ಮಾತಾಡಿದ್ವಿ ನಾವು. ಅಷ್ಟು ಬರೋಕ್ಕಾಗಲ್ಲ ಈ ಸರಿ. 2-3 ಕಾರಣ ಇರುತ್ತೆ ಅದಕ್ಕೆ ಅಂತ. ಇನ್ನು ಯಾವ ಖಾತೆಗಳು ಯಾರಿಗೆ ಹೋಗುತ್ತೆ ಅನ್ನೋ ಕುತೂಹಲ ಭಾಳ ಜನಕ್ಕೆ. ಯಾರಿಗೆ ಬೇಕಾದ್ರೂ ಹೋಗ್ಬೋದು, ನಂಗೆ ಗೊತ್ತಿಲ್ಲ ಯಾರಿಗೆ ಯಾವ್ದು ಹೋಗುತ್ತೋ. ಬಟ್ ಲೆಟ್ ಮಿ ಟೆಲ್ ಯು ಮೈ ಎಕ್ಸ್ಪೀರಿಯನ್ಸಲ್ಲಿ ಹೌ ಕ್ಯಾಬಿನೆಟ್ಸ್ ಆರ್ ಫಾರ್ಮ್ಡ್ ಆ್ಯಂಡ್ ನಾಟ್ ಫಾರ್ಮ್ಡ್. ಹೇಗೆ ಸರ್? ಆಡಳಿತ ರೂಢ ಪಕ್ಷ ಯಾವುದಿದೆ ಅದು ದೊಡ್ಡಣ್ಣನ ರೀತಿ ಹೆಚ್ಚಿನ ಸ್ಥಾನದಲ್ಲಿ ಇದ್ದಾಗ ಸಾಮಾನ್ಯವಾಗಿ ನಾನು ನೋಡಿರೋದು ರಾಜ್ಯ ಮಟ್ಟನೂ ದೇಶ ಮಟ್ಟದಲ್ಲೂ ಎರಡರಲ್ಲೂ ಸ್ಪೀಕರ್ ಹುದ್ದೆ ಬಿಟ್ಕೊಡಲ್ಲ. ಅಂದ್ರೆ ಬಿಜೆಪಿ ಕಡೆ ಉಳಿಯುತ್ತೆ ನನ್ನ ಪ್ರಕಾರ. ಹೌದು. ಓಕೆ. ಇನ್ನು ದೇಶದ ವಿಚಾರದಲ್ಲಿ ಹೇಳೋದಾದರೆ ಗೃಹ ಅಂದರೆ ಹೋಮ್ ಮಿನಿಸ್ಟ್ರಿ, ಹಣಕಾಸು ಫಿನಾನ್ಸ್ ಮತ್ತು ವಿದೇಶಾಂಗ ನೀತಿ, ಈ 3 ಬಿಟ್ಕೊಡಲ್ಲ. ಓಕೆ. ಯಾಕೆ? ಸರ್ಕಾರದ ದಿಕ್ಕು ದೆಸೆಯನ್ನು ವಿದೇಶ ವ್ಯವಹಾರದಲ್ಲಿ ನೋಡ್ಕೊಳ್ಳೋಕ್ಕೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಯಾರು ಇರ್ತಾರೆ, ವಿದೇಶಾಂಗ ಮಂತ್ರಿ, ಅವ್ರನ್ನ ಏನಂತ ಕರೀತಾರೆ ಅಂತಂದರೆ ಹೀ ಈಸ್ ದಿ ಐಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ಶ್ಯಾಡೋ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಆತ ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿ ಮತ್ತು ಪ್ರಧಾನಿಯ ನೆರಳಾಗಿ ಕೆಲಸ ಮಾಡ್ತಾರೆ ವಿದೇಶಾಂಗ. ಹಾಗಾಗಿ ಅದು ಬೇರೆ ಬೇರೆ ಪಾರ್ಟಿಲಿ ಮಾಡಿದಾಗ ಹೊಂದಾಣಿಕೆ ಏನಾಗುತ್ತೋ ಗೊತ್ತಾಗಲ್ಲ. ಓಕೆ. ಹಾಗಾಗಿ ಸಾಮಾನ್ಯ ಬಿಟ್ಕೊಡಲ್ಲ ಅದನ್ನು. ಸಾಮಾನ್ಯ ಭಾಳ ದೊಡ್ಡ ಮಟ್ಟದಲ್ಲಾದರೆ ಗೊತ್ತಿಲ್ಲ ನನಗೆ. ಹೋಮು ಜನರಲಿ ಬಿಡಲ್ಲ. ಹಣಕಾಸು ಯಾಕೆ ಅಂದರೆ ಮನಿ ಯಾವುದಕ್ಕೆ, ದುಡ್ಡು ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಹೋಗಬಾರ್ದು, ಹೇಗೆ ಹೋಗಬಾರ್ದು ಅನ್ನೋದೆಲ್ಲ ಇತ್ಯರ್ಥ ಮಾಡೋವಾಗ ಅದು ಯಾವುದೋ ಇನ್ನೊಂದ್ರದ್ದು ಮರ್ಜಿಲಿ ಇರೋಕ್ಕಾಗಲ್ಲ ಅಲ್ಲಿ. ಹಾಗಾಗಿ ಈ 3 ಬಿಡಲ್ಲ. ಡಿಫೆನ್ಸು ಬಿಟ್ಕೊಡ್ಬೋದು, ರಕ್ಷಣೆ. ಡಿಫೆನ್ಸ್ ಬಿಟ್ಕೊಡಲ್ಲ ಅಂತ ನಾನು ಅಂದ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಮುಲಾಯಂ ಸಿಂಗ್ ಯಾದವೇ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ದೇವೇಗೌಡರ ಕ್ಯಾಬಿನೆಟ್ ಅಲ್ವಾ. ಹಾಗಾಗಿ ಆಗಲೂ ಗೃಹ ಮತ್ತು ಹಣಕಾಸು ಎಲ್ಲ ಕಾಂಗ್ರೆಸ್ ಜೊತೆ ಇಲ್ಲ, ಕಾಂಗ್ರೆಸ್ ಅವಾಗ ಆಚೆ ಇದ್ರಲ್ಲ, ಹಾಗಾಗಿ ಬಚಾವ ರೈಲ್ವೆ ಎಲ್ಲ ಆಯಿತು. ಹಾಗಾಗಿ 3 ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಉಳಿದಿದ್ದನ್ನ ಕೊಡ್ಬೋದು. ವಸತಿ, ನಗರಾಭಿವೃದ್ಧಿ, ರೈಲ್ವೆ ಇವೆಲ್ಲ ನಿಮ್ಮ ಮಿತ್ರ ಪಕ್ಷಗಳಿಗೆ ಬಿಟ್ಕೊಡ್ಬೋದು, ಬಿಟ್ಕೊಡಕ್ಕಾಗಲ್ಲ ಅಂತ. ಬಿಜೆಪಿ ರಸ್ತೆ ಸಾರಿಗೆ ವಿಚಾರದಲ್ಲಿ ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡು ಮುಂದೆ ಅಲ್ಲ, ಬರೋರು ಗುರಿ ಇಟ್ಕೊಳ್ಳಲ್ಲ ಅಂತ ನೀವು ಹೇಳಕ್ಕಾಗಲ್ಲ. ಹಾಗಾಗಿ ಮತ್ತೆ ಎಲ್ಲದರಲ್ಲೂ ನಂದು ಗುರಿ ಇದೆ ಅಂದರೆ ನೀವೇ 272 ತಗೋಬೇಕಿತ್ತು. ಭಾಳ ಸರಳ. ಅಳಿಯನ ಮೇಲೂ ಆಸೆ, ನೆಂಟರ ಮೇಲೂ ಇದು, ಅಕ್ಕಿ ಮೇಲೂ ಆಸೆ, ನೆಂಟರ ಮೇಲೂ ಇದು ಅಂತಂದ್ರೆ ಏನ್ ಮಾಡೋಣ ನಾವು? ಒಂದು ಖಾತೆ ಇಟ್ಕೊಂಡಿದ್ರೆ ಅಂದ್ರೆ ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳೋದಕ್ಕೂ ಆಗಲ್ಲ. ಇಲ್ಲ, ಯಾಕಂದ್ರೆ ದೇರ್ ಆಲ್ ಲಿಂಕ್ಡ್ ಟು ಅಗೈನ್ ಫಿನಾನ್ಸ್ ಮಿನಿಸ್ಟ್ರಿ, ಫಂಡ್ ರಿಲೀಸು, ಕ್ಯಾಬಿನೆಟ್ ರೆಸಲ್ಯೂಷನ್ಸು, ಕ್ಯಾಬಿನೆಟ್ ತೀರ್ಮಾನಗಳು ಎಲ್ಲ ಇರುತ್ತೆ. ಹಾಗಾಗಿ ಈ 3 ಮತ್ತು ಸ್ಪೀಕರ್ ಹುದ್ದೆ ನನಗೆ ಡೌಟ್ ಇದೆ. ಮೇ ಬಿ ಡೆಪ್ಯೂಟಿ ಸ್ಪೀಕರ್ ಬಿಡ್ಬೋದು. ಓಕೆ, ಬಿಡ್ತಾರೆ, ಬಿಡಲ್ಲ ಅಂತ ಅದನ್ನು ಬಿಟ್ಕೊಡ್ತಾರೆ. ಇದು ಬಿಡಲ್ಲ ಅಂತ ನನ್ನ ಅನಿಸಿಕೆ, ನಂಗೆ ಗೊತ್ತಿಲ್ಲ. ಬಟ್ ಕೃಷಿ ವಿಚಾರದಲ್ಲಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ರೈತರು ಈ ಬಾರಿ ಅತಿ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳೆಲ್ಲ ನಡೀತಾರೆ. ನಾಳೆ ಮಾಡ್ಲಪ್ಪ, ಯಾಕಷ್ಟೊಂದು ಇದು ಮಾಡ್ಕೋತಿದ್ದೀರಿ? ಮೋದಿಯ ನಿಕಟಪೂರ್ವ ಸಂಪುಟದಲ್ಲಿ ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಸೇರಿ 5 ಮಂತ್ರಿಗಳಾಗಿದ್ದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿದ್ದರು. ಆದರೆ ಈ ಬಾರಿಯ ಮೋದಿ ಸಂಪುಟದಲ್ಲಿ ಮಿತ್ರ ಪಕ್ಷಗಳಿಗೆ ಆದ್ಯತೆ ನೀಡಬೇಕಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದ ಪಾಲು ಕಡಿಮೆಯಾಗುವ ಸಂಭವ ಹೆಚ್ಚಿದೆ. ಆದಾಗ್ಯೂ ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆಯುವ ಕನಸನ್ನ ರಾಜ್ಯ ಬಿಜೆಪಿಯ ಹಲವರು ಹೊಂದಿದ್ದಾರೆ. ಇದರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಈಗಾಗಲೇ ಕೃಷಿ ಖಾತೆಯ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಏನ್ ಬೇಕಿದ್ರೂ ಆಗಲಿ, ರಾಜ್ಯಕ್ಕೆ ಅವರ ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಡಿ
ಡಿಸಿಎಂ ಹೇಳಿದ್ದಾರೆ. ಸಚಿವ ಆಗೋದಕ್ಕಿಂತ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಈ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕೆ ಆಗಲ್ಲ. ಏನ್ ಬೇಕಾದ್ರೂ ಆಗ್ಲಿ, ಅವ್ರ ಪಾರ್ಟಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ, ಜನ ಓಟ್ ಹಾಕಿರೋದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಕೃಷಿ ಯಾರು ಆಗ್ಲಿ, ಬೇರೆ ಇನ್ಯಾವ್ದಾರು ಹಾಕೋ ಬರ್ಲಿ. ರಾಜ್ಯದಲ್ಲಿರುವಂತ ನಾಯಕರುಗಳೀಗ ಕೇಳೋದು ತಪ್ಪು ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತಾ ಅಂತ ಸರ್ ಮಂತ್ರಿ ಸ್ಥಾನವನ್ನ? ಯಾರು ಅಂದ್ರೆ ಬಿಜೆಪಿಯಲ್ಲಿರುವಂತವ್ರು ಈ ಕೇಳೋ ಪರಿಸ್ಥಿತಿಯಲ್ಲೂ ಬರಲ್ವೇನೋ ಅಂತ ಅನಿಸ್ಬಿಡುತ್ತೆ. ಬಿಜೆಪಿಲಿ ಕೇಳೋದು ಇದೆಯಾ ಸಿಸ್ಟಮು? ಕೊಟ್ಟಿದ್ದೀವಿ ಫಸ್ಟ್ ಆಫ್ ಆಲ್ ಇದೆಯಾ ಅದು? ಅದಿಲ್ಲ. ಇಲ್ಲ, ಎಲ್ಲ ಅಲ್ಲೊಂದ್ ಕಡೆ ಬೈಕೆ ವ್ಯಕ್ತಪಡಿಸೋದು, ಆದ್ರೆ ನೋಡಿ ಸರ್ ಅನ್ನೋದು ಬೇರೆ ವಿಚಾರ. ಕೆಳಗಿಳೋದೆಲ್ಲ ಇಲ್ಲ, ಅಲ್ಲಿ ನಡೆಯಲ್ಲ. ನನ್ನ ಲೆಕ್ಕಾಚಾರದಲ್ಲಿ 3 ಅನ್ಕೋತಿದೀವಲ್ಲ, 3 ಆಗದೆ ಇರ್ಬೋದು. 3 ಆಗದೆ ಇರ್ಬೋದು. ಕುಮಾರಸ್ವಾಮಿ ಇದೊಂದು ಆದ್ರೆ ಮಿತ್ರ ಪಕ್ಷ ಅನ್ನೋ ಕಾರಣಕ್ಕೆ ನಿರ್ಮಲಾ ಸೀತಾರಾಮನ್ ವಾಪಸ್ ಅವ್ರು ಫಿನಾನ್ಸ್ ಅಲ್ಲಿ ಇಟ್ಕೊಳ್ಳೋದೋ ಅಥವಾ ಮತ್ತೊಂದ್ರಲ್ಲಿ ಇಟ್ಕೊಳ್ಳೋದೋ ಕಾರಣಕ್ಕೆ ಉಳಿಸ್ಕೊಂಡು ಅದನ್ನ ಕರ್ನಾಟಕ ಕೋಟ ಅಂತ ತೋರಿಸ್ಬಿಟ್ರೆ ಇನ್ನು ಒಂದೇ ಆಗ್ಬೋದಾಗ. ಲಾಸ್ಟ್ ಟೈಮ್ 5 ಇತ್ತು ಸರ್, 3 ಕೇಂದ್ರ ಲಾಸ್ಟ್ ಟೈಮ್ದೆಲ್ಲ ಮರ್ತ್ಬಿಟ್ರಪ್ಪ. ಓಕೆ, ಇನ್ನು ಒಂದೇ ಆಗ್ಬೋದು ಯಾವ್ದಾದ್ರು ಹೊಸದು. ಕುಮಾರಸ್ವಾಮಿ 1, ನಿರ್ಮಲಾ ಸೀತಾರಾಮನ್ನ ಯಾವ ಕೋಟ ತೋರಿಸ್ತಾರೆ, ಮತ್ತೆ ಕರ್ನಾಟಕ ಕೋಟ ಅಂತಾನೆ ತೋರಿಸ್ಬಿಡ್ತಾರೆ. ಹಾಗಾಗಿ ನಮಗಿನ್ನು ರಾಜ್ಯ ಲೋಕಸಭೆಯಿಂದ ಒಂದೇ ಆಗ್ಬೋದು. ಯಾರು ಬೇಕಾದ್ರೂ ಇರ್ಬೋದು, ಅದು ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಐಡಿಯಾ. ಓಕೆ, ಬಟ್ ಜಾತಿ ವಿಚಾರದಲ್ಲಿನೇ ಕನ್ಸಿಡರ್ ಮಾಡ್ತಾರೆ ಸರ್ ಹಾಗೆ ನೋಡಿದ್ರೆ? ಈಗ ನಾವು ಹಲವು ವಿಚಾರಗಳನ್ನ ಲೆಕ್ಕ ಹಾಕ್ಕೊಳ್ಳೋದು. ಜಾತಿನೂ ಒಂದಿರುತ್ತೆ. ಓಕೆ, ಬರೀ ಜಾತಿನೇ ಅಂತ ನಾನು ಹೇಳಲ್ಲ. ಜಾತಿ ಮತ್ತು ರಾಜ್ಯದ ವಿಚಾರದಲ್ಲಿ ನಮ್ಮ ರಾಜ್ಯದ ಬಗ್ಗೆ ಚಿಂತೆ ಮಾಡುವಾಗ ಪ್ರಾಂತ್ಯ, ಪ್ರದೇಶವಾರು. ಓಕೆ, ಈ ಕಡೆಯಿಂದ ಕುಮಾರಸ್ವಾಮಿ ಆಗಿದ್ರೆ ಉತ್ತರದಿಂದ ಯಾರಿಗಾರ ಒಬ್ರಿಗೊಂದು ಕೊಟ್ಬಿಡೋಣ. ಇಲ್ಲಿ ಗೌಡ್ರಾಗಿದ್ರೆ ಅಲ್ಲೊಂದು ಲಿಂಗಾಯತರು ಕೊಡ್ಬೋದು, ಬ್ಯಾಲೆನ್ಸಿಂಗ್ ಅನ್ನೋ ರೀತಿ. ಆ ಥರ ಒಂದು ಯೋಚನೆ ಇರುತ್ತೆ. ಇರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಚುನಾವಣೆ ಸಂದರ್ಭ ಇದ್ರೆ ಆ ಲೆಕ್ಕಾಚಾರಗಳಿರುತ್ತೆ, ಉಳಿದಂತೆ ಇರಲ್ಲ ಅಂತ. ಏನೇ ಇದ್ರೂ ಇರುತ್ತೆ. ಚುನಾವಣೆ ಸಂದರ್ಭ ಬಂದಾಗ ಅದು ಜಾಸ್ತಿ ಆಗತ್ತೆ, ಬೇರೆ ಸಂದರ್ಭದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ.